श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम् जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरे परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಾಗವತ ದ್ವಿತೀಯ ಸ್ಕಂದ ಪಂಚಮೋಧ್ಯಾಯದಲ್ಲಿ 6ನೇ ಶ್ಲೋಕ. ನಾಹಂ ವೇದ ಪರಂ ತ್ವಸ್ಮಾನ್ ನಾವರಂ ನ ಸಮಂ ವಿಭೋ ನಾಮರೂಪಗುಣೈರ್ಭಾವ್ಯಂ ಸತ್ ಸತ್ ಕಿಂಚಿದನ್ಯತಃ. ಏವಂ ಬ್ರಹ್ಮಣಃ ಸೃಷ್ಟ್ಯಾದಿ ಕಾರಣಂ ಉಪಪಾದ್ಯ. ಬ್ರಹ್ಮದೇವರೇ ಅಂದರೆ ನಾರದರು ಬ್ರಹ್ಮದೇವರನ್ನ ಸ್ತೋತ್ರ ಮಾಡ್ತಾ ಇದ್ದಾರೆ. ನೀವೇ ಸೃಷ್ಟಿ ಸ್ಥಿತಿ ಸಂಹಾರ ನಮಗೆ ಕಾಣುವಂತೆ ಮಾಡೋದು ಅಂದರೆ ನೀವೇ. ಈ ರೀತಿಯಾಗಿ ಕಾರಣವನ್ನೆಲ್ಲ ಹೇಳಿ ನಾಮರೂಪ ಗುಣೈರ್ ಮನುಷ್ಯ ತಿರ್ಯಗಾದಿ ನಾಮ್ನ ದ್ವಿಚತುಷ್ಪತ್ವಾದಿ ರೂಪೇಣ ಶುಕ್ಲಕೃಷ್ಣಾದಿ ಗುಣೈ ತದ್ವಿಶಿಷ್ಟತೆಯ ಯಾವತ್ ಸದಸತ್ ಸ್ಥೂಲಂ ಸೂಕ್ಷ್ಮಂ ಕಿಂಚಿತ್ ಸರ್ವಂ ಜಗತ್ ಯಸ್ಮಾತ್ ಅನ್ಯತಃ ಅನ್ಯಸ್ಮಾದ್ ಭಾವ್ಯಂ ಉತ್ಪಾದ್ಯಂ ತದನ್ಯತ್ ವಸ್ತ್ವಾತ್ಮಾತ್ ಭವತಃ ಪರಂ ಉತ್ತಮಂ ನ ವೇದ. ಅದರಿಂದ ಸ್ವಾಮಿ, ಈ ನಾನು ಕಂಡಂತೆ ನಿಮಗಿಂತ ಉತ್ತಮವಾದ ಒಂದು, ನಿಮ್ಮ ಹೆಸರಿಗಿಂತ ಉತ್ತಮವಾದ ಹೆಸರು, ನಿಮ್ಮ ರೂಪಕ್ಕಿಂತ ಉತ್ತಮವಾದ ರೂಪ, ನಿಮ್ಮ ಗುಣಕ್ಕಿಂತ ಉತ್ತಮವಾದ ಗುಣ ಮನುಷ್ಯರಲ್ಲಾಗಲಿ ತಿರ್ಯಕ್ ಪ್ರಾಣಿಗಳಲ್ಲಾಗಲಿ ಯಾರನ್ನು ಕೂಡ ಶುಕ್ಲಕೃಷ್ಣಾದಿ ಗುಣಗಳಿಂದ ಆಗಲಿ ಯಾವುದರಿಂದಲೂ ಕೂಡ ಸ್ಥೂಲ ಸೂಕ್ಷ್ಮವಾದ ಪದಾರ್ಥಗಳಲ್ಲಾಗಲಿ ಯಾವುದನ್ನು ಕೂಡ ನಿಮಗಿಂತ ಉತ್ತಮವಾದದ್ದು ನಾನು ಕಂಡಿಲ್ಲ. ಅವರಂ ನೀಚಂ ನ ವೇದ, ನೀವು ಕೆಳಗೆ ಅಂತ ನಾನು ಯಾವುದು ಕಂಡಿಲ್ಲ. ಸಮಂ ಸದೃಶಂ ನ ವೇದ, ಸಮನಾದವರು ಅಂತ ಯಾರಿಲ್ಲ. ನಿಮಗಿಂತ ಉತ್ತಮರು ಯಾರು ಕಂಡಿಲ್ಲ, ನೀವು ಯಾರಿಗೂ ಕೂಡ ಕೆಳಗಿದ್ದವರಂತೆ ನಾನು ಕಂಡಿಲ್ಲ. ನಿಮಗೆ ಸಮನಾದವರು ಸದೃಶರಾದವರು ಕೂಡ ಯಾರು ಅಂತ ನಾನು ಕಂಡಿಲ್ಲ. ಇದು ನಾರದರು ಹೇಳುವ ಮಾತು. ತಥಾಚ ಜಗದುತ್ಪಾದಕಂ ತ್ವದನ್ಯತ್ ಉತ್ತಮಂ ತ್ವತ್ಸಮಂ ತ್ವದರಂ ತ್ವದವರಂ ವಾ ನಾಸ್ತಿ ಪ್ರಮಾಣಾಭಾವ. ಅದರಿಂದ ಈ ಜಗತ್ತನ್ನು ಸೃಷ್ಟಿ ಮಾಡುವುದಕ್ಕೆ ನಿಮಗಿಂತಲೂ ಉತ್ತಮರಾದ ಅಥವಾ ನಿಮಗೆ ಸಮಾನರಾದ ಅಥವಾ ನಿಮಗಿಂತ ಕೆಳಮಟ್ಟದವರಾದ ಯಾರೂ ಕೂಡ ಮಾಡಿಲ್ಲ. ಜಗತ್ತನ್ನು ಉತ್ಪಾದನೆ ಮಾಡುವುದು ನೀವೇ. ಯಾಕೆ? ಪ್ರಮಾಣಾಭಾವ. ಆ ರೀತಿಯಾಗಿ ಪ್ರಮಾಣಗಳು ಹೇಳ್ತಾ ಇದೆ, ಅದರಿಂದ ನೀವೇ ಎಲ್ಲವನ್ನು ಮಾಡ್ತಾ ಇದ್ದೀರಿ ಹಾಗೆ ಅಂತ ನಾರದರ ಸಮರ್ಥನೆ. ಸಭವಾನ್ ಅಚರದ್ ಘೋರಂ ಯತ್ತಪಸ್ಸು ಸಮಾಹಿತಃ ತೇನ ಖೇದಯಸೆ ನಸ್ತ್ವಂ ಪರಾಂ ಶಂಕಾಂ ಚ ಯಚ್ಛಸಿ. ತರ್ಹಿ ಏವಂ ಜ್ಞಾನವತಃ ತವ ಪ್ರಶ್ನಃ ಕಿಮರ್ಥಃ ತನ್ಮೂಲಭೂತ ಸಂಶಯಾಭಾವಾದಿತ್ಯತಃ ಸಂಶಯ ಬೀಜಂ. ನೀವು ಇಷ್ಟೆಲ್ಲಾ ಗುಣಗಳು ನಿಮ್ಮಲ್ಲಿ ಕಂಡು ಬಂದರೂ ಕೂಡ ನಮಗೆ ಒಂದು ಕಾಡಿಸ್ತಾ ಇದೆ. ಬ್ರಹ್ಮದೇವರೇ, ತಂದೆಯೇ, ಹಾಗೆ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನದು? ತಪೋಚರತ್. ನೀವು ಯಾವಾಗ ನೋಡ್ರಿ ತಪಸ್ ಮಾಡ್ತಾ ಕೂತಿದ್ದೀರ ನೀವು. ನಾರದರು ಬ್ರಹ್ಮರನ್ನ ಕೇಳೋದು ನೋಡಿ, ನಿಮಗಿಂತ ಉತ್ತಮರಾದವರು ಸಮನಾದವರು ಅಂತ ಯಾರು ಇಲ್ಲ. ಆದ್ರೆ ನೀವು ನೋಡಿದ್ರೆ ಯಾರನ್ನೋ ಕುರಿತು ತಪಸ್ ಮಾಡ್ತಾ ಇದ್ದೀರಾ. ಯಾರದು ಹಾಗೆ ಅಂತ. ಅದು ಅಸ್ಮಾನ್ ಖೇದಯಸೆ ತ್ವಯಿ ಅನಲಂ ಬುದ್ಧಿಂ ಪ್ರಾಪಯಸಿ. ಅದನ್ನ ನೋಡಿದ್ರೆ ನೀವು ಕೂಡ ಇನ್ನೂ ಪೂರ್ಣವಾಗಿ ಪಡೆದಿಲ್ಲ. ಯಾಕೆ ತಪಸ್ ಮಾಡ್ತಾರಂದ್ರೆ ಏನೋ ಒಂದು ಉದ್ದೇಶ ಇದೆ. ಅದೇನದು ಉದ್ದೇಶ? ಏನೋ ಒಂದು ಉದ್ದೇಶ ಇದೆ ಅಂದ್ರೆ ನೀವು ಇನ್ನು ಪೂರ್ಣರಲ್ಲ, ನಿಮಗೆ ಇನ್ನೂ ಏನೋ ಬೇಕಾಗಿದೆ. ಅನಲಂ ಬುದ್ಧಿ ಅಂತ ಕರೀತಾರೆ. ಅದರಿಂದ ಇನ್ನೇನೋ ಒಂದು ವಿಷಯದಲ್ಲಿ ನೀವು ಅಪೂರ್ಣರಾಗಿ ಇದ್ದೀರಿ ಅಂತ ಅನಿಸ್ತಾ ಇದೆ. ಶಂಕಾಂಶ ಹೆಚ್ಚಿಸಿ, ಆ ಒಂದು ಡೌಟ್ ಬರ್ತಾ ಇದೆ. ಅದರಿಂದ ನಾನು ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ಹಾಗೆ ಅಂತ ಅರ್ಥ. ಏತನ್ಮೇ ಪೃಚ್ಛತ ಸರ್ವಂ ಸರ್ವಜ್ಞ ಸಕಲೇಶ್ವರ ವಿಜಾನೀಹಿ ಯಥೈವೇದಂ ಅಹಂ ಬುದ್ಧಿ ಅನುಶಾಸಿತಃ. ಅದರಿಂದ ತಾವು ಸರ್ವಜ್ಞರು, ಸಕಲ ಈಶ್ವರರು, ನಿಮಗೆಲ್ಲವೂ ಗೊತ್ತಿದೆ. ನನಗೆ ಹೇಗೆ ಅರ್ಥ ಆಗ್ತದೋ ಆ ರೀತಿಯಾಗಿ ಅದನ್ನು ತಿಳಿಸಿಕೊಡಿ. ಯಾರನ್ನ ಗೊತ್ತಾಗಿ ನೀವು ತಪಸ್ ಮಾಡ್ತಾ ಇದ್ದೀರಿ?
ಈ ಜಗತ್ತು ನಿಮ್ಮಿಂದಲೇ ಬಂದದ್ದಲ್ವಾ, ನಿಮಗಿಂತ ಇನ್ನು ಯಾರು ಇದ್ದಾರೆ ಹಾಗೆ ಅಂತ. ನೋಡಿ, ಇದ್ರ ಮೇಲೆ ಒಂದು ಪ್ರಶ್ನೆ, ಇದೇನ್ ನಾರದರು ಹಿಂಗೆಲ್ಲ ಪ್ರಶ್ನೆ ಮಾಡ್ತಾರಲ್ಲ ಹಾಗೆ ಅಂತ. ನಾನು ವೇದಾದಿಷು ಬ್ರಹ್ಮ ವಿಷ್ಣು ಏವ, ಬ್ರಹ್ಮ ಅಂದ್ರೆ ಯಾರು ಅಂತ ಹೇಳಿದ್ದಾರೆ, ವಿಷ್ಣು ಅಂತ ಹೇಳಿದ್ದಾರೆ ಎಲ್ಲಿ ವೇದಾದಿಗಳಲ್ಲಿ. ಕಥಮಯಂ ಪೂರ್ವಪಕ್ಷ, ನಾರದರು ಹೆಂಗೆ ಕೇಳಲಿಕ್ಕೆ ಸಾಧ್ಯ ಹಾಗೆ ಅಂತ ಹೇಳಿದರೆ, ತದ್ವಚನಾನಾಮರ್ಥಂ ಪ್ರಮಾಣೇನೇವ ದರ್ಶತಿ, ಆ ನಾರದರ ಮಾತಿನ ಅಭಿಪ್ರಾಯವನ್ನ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯರು ಸ್ಪಷ್ಟಪಡಿಸ್ತಾ ಇದ್ದಾರೆ. ನಾರದರು ಅಂದ್ರೆ ವಾಯುದೇವರ ಶಿಷ್ಯರೇ, ಅದರಿಂದ ಶಿಷ್ಯನ ಮಾತನ್ನ ಸ್ಪಷ್ಟಪಡಿಸ್ತಾ ಇದ್ದಾರೆ. ತ್ವದಧೀನ ಯತಸ್ಸತ್ತ ಅಪರಸ್ಯಾಪಿ ಕೇಶವ ಅತಃ ಸ್ವರೂಪತಃ ಸಮ್ಯಕ್ ಸತಿಭೇದೇಪಿ ತದ್ಭವಾನಿತಿ ಮಾತ್ಸ್ಯೆ. ಎಷ್ಟು ಚಂದ ಇದೆ ನೋಡಿ. ತದಪ್ಯವರಂ ಅಪಿ, ಇದೆಲ್ಲ ನಾರದರು ಕೇಳಿದ್ದು ಪೂರ್ವಪಕ್ಷ ಅಂತ ಅರ್ಥ. ಇದು ನಾರದರಿಗೆ ಸಿದ್ಧಾಂತ ಗೊತ್ತಿದೆ, ಆದರೆ ಕೆಲವರು ಈ ರೀತಿಯಾಗಿ ಪೂರ್ವಪಕ್ಷ ಮಾಡ್ತಾರೆ ಅಂತ, ಇದನ್ನೇ ದರ್ಶನ ಭಾಷೆ ಅಂತ ಒಂದು ರೀತಿಯಾಗಿ. ಈ ನಾರದರಿಗೆ ಅಭಿಪ್ರೇತವಾದ ಮತ ಅಲ್ಲ ಇದು, ಬ್ರಾಹ್ಮಣರು ಈ ರೀತಿಯಾಗಿ ಬೇರೆ ಪೂರ್ವಪಕ್ಷದವರು ಮಾಡ್ತಾರೆ ಹಾಗೆ ಅಂತ. ಇಷ್ಟು ನಾರದರು ಪ್ರಶ್ನೆ ಮಾಡಿದಾಗ ಬ್ರಹ್ಮದೇವರು ಹೇಳ್ತಾರೆ, ಸಮ್ಯಕ್ ಕಾರುಣಿಕಸ್ಯೇದಂ ವತ್ಸತೆ ವಿಚಿಕಿತ್ಸಿತಂ ಯದಹಂ ಚೋದಿತಃ ಸೌಮ್ಯ ಭಗವದ್ವೀರ್ಯ ದರ್ಶನೆ. ನಾರದ ಪ್ರಶ್ನಂ ಪರಿಹರಿಷ್ಯನ್ ಆದೌ ತತ್ಪ್ರಶ್ನಂ ಸ್ತೌತಿ. ನಾರದರ ಪ್ರಶ್ನೆಯನ್ನ ಪರಿಹಾರ ಮಾಡುವುದಕ್ಕಾಗಿ ಬ್ರಹ್ಮದೇವರು ಪ್ರಾರಂಭ ಮಾಡ್ತಾರೆ. ಆರಂಭದಲ್ಲಿ ನಾರದರು ಮಾಡಿದ ಪ್ರಶ್ನೆಯನ್ನ ಕೊಂಡಾಡುತ್ತಾರೆ. ಸಮ್ಯಗಿರಿ ಸಮ್ಯಕ್ ಕಾರುಣಿಕಸ್ಯ ಇದಂ ವತ್ಸ, ಒಳ್ಳೆ ಕರುಣೆಯಿಂದ ನೀನು ಇಂತಹ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಿ. ನಿನ್ನ ವಿಚಿಕಿತ್ಸಿತ ಅಂದ್ರೆ ಸಂದೇಹ, ನಿನ್ನ ಸಂದೇಹ ಇದೆ, ಮೂಲ ಪ್ರಶ್ನೆ ಅದು ಒಳ್ಳೆಯದು. ಯಾರು ಜಗತ್ತನ್ನ ಸೃಷ್ಟಿ ಸ್ಥಿತಿ ಸಂಹಾರ ಮಾಡಿದವರು ಯಾರು ಹಾಗೆ ಅಂತ. ಅತ್ರ ಹೇತು ಯದ್ಯತಃ ಪರಧರ್ಮೇ ಭಗವದ್ವೀರ್ಯ ದರ್ಶನೆ ಪ್ರಕಾಶೇ ಚೋದಿತಃ ಪ್ರೇರಿತಃ ಅಸ್ಮಿ. ಪರಮಾತ್ಮನ ಒಂದು ಪ್ರೇರಣೆಯಿಂದ ನಾನು ಇದನ್ನೆಲ್ಲ ಮಾಡ್ತಾ ಇದ್ದೇನೆ. ಕಾರುಣಿಕಸ್ಯ ಇತ್ಯನೇನ ಲೋಕೋಪಕಾರಕಯೈವ ಇದಂ ತವ ಪ್ರಶ್ನಕರಣಂ ಇತಿ ಸೂಚಯತಿ. ನೀವು ಕಾರುಣಿಕರು ನಾರದರನ್ನು ಹೇಳ್ತಾ ಇದ್ದಾರೆ, ಅಂದ್ರೆ ನಿಮಗೆ ಈ ವಿಷಯದಲ್ಲಿ ಸಂಶಯ ಇಲ್ಲ, ಆದರೂ ಲೋಕೋಪಕಾರಕ್ಕಾಗಿ ನೀವು ಇಂತಹ ಪ್ರಶ್ನೆಗಳನ್ನು ನೀವು ಮಾಡ್ತಾ ಇದ್ದೀರಿ ಹಾಗೆ ಅಂತ. ನಾನೃತಂ ಬತ್ತ ತಚ್ಚಾಪಿ ಯಥಾ ಅಮಾಂ ಪ್ರಬ್ರವೀಷಿ ಭೋಃ ಅಭಿಜ್ಞಾಯ ಪರಂ ಮತ್ತ ಏತಾವತ್ವಂ ಯತೋ ಹಿ ಮೇ. ನಾನೃತಂ ಬತ ಸಿದ್ಧಾಂತವಾಕ್ಯಸ್ಯ ಯತ್ವಯಾ ಉಕ್ತಂ ಏಕಃ ಸೃಜಸಿ ಇತ್ಯಾದಿ ತನ್ನಾನೃತಂ ಕಿಂತು ಸತ್ಯಮೇವ ನಾರದೋಕ್ತಸ್ತುತಿ ಪರತ್ವಂ ಪ್ರತೀಯತೆ ನ ಚ ತದ್ಯುಕ್ತಂ ಉಕ್ತವಕ್ಷ್ಯಮಾನ ವಿರೋಧಾತ್ ಅತಃ ತಸ್ಯ ಅಭಿಪ್ರಾಯಮಃ ನಾನೃತಂ ಇತ್ಯಾಕ್ಷೇಪಃ. ಆಕ್ಷೇಪಃ ನಿರಾಕರಣಂ ನ ಸ್ತುತಿಃ. ತ್ವಮೇಕಃ ಸೃಜಸಿ ಇತ್ಯಾದಿ ಯಥಾ ಯನ್ಮಾಂ ಬ್ರವೀಷಿ ತದ್ ಅನೃತಂ ನ ಕಿಂತು ಅನೃತಮೇವ. ನಾರದ, ನೀನು ನನ್ನ ಕುರಿತು ಹೇಳಿದಿ ನೀವೇ ಸೃಷ್ಟಿಯಾದಿಗಳನ್ನು ಮಾಡ್ತೀರಿ ಹಾಗೆ ಅಂತ ನನ್ನ ಕುರಿತು ಏನು ಹೇಳಿದಿ ಅದು ಸುಳ್ಳಲ್ಲ ಅಂತ ಅಲ್ಲ. ಅಂದ್ರೆ ಏನು? ಸುಳ್ಳೆ. ಬತ ಇತ್ಯಸ್ಯ ಬತ ಇತಿ ಆಸ್ವಾದನೆ. ಹೆಚ್ಚ ಮತ್ತಃ ಪರಮಾಧಿಕಂ ಅವಿಜ್ಞಾಯ ನಾಹಂ ವೇದಪರಂ ತಸ್ಮಾದಿತಿ ಮಾಮಾತ್ಥ ತಚ್ಚ ಅನೃತಂ ನ ಕಿಂ ತದಪ್ಯನೃತಮೇವ. ನನಗಿಂತ ಉತ್ತಮರು ಯಾರು ಇಲ್ಲ, ನೀನು ತಿಳಿದಿಲ್ಲ ಅಂತ ಏನು ಹೇಳಿದಿ ಅದು ಕೂಡ ಸುಳ್ಳೆ. ಯಾಕೆ ಹಾಗೆ ಅಂದರೆ ಅಪಿ ಗರ್ಹಾಯ ಗರ್ಹಿತ, ಅದು ನಿಂದಿತವಾದ ಮಾತದು.
ಅದಾದರೂ ಯಾಕೆ ಹಾಗೆಂದ್ರೆ ಏತಾವತ್ವಂ ಯತಃ ಮಮ ಏತಾವತ್ವಂ ತದಧೀನ ಮಾಹಾತ್ಮ್ಯತ್ವಂ ಹಿ ಶ್ರುತ್ಯಾದಿ ಪ್ರಸಿದ್ಧಂ ತಸ್ಮಾತ್ ಅತೀವ ಗರ್ಹಿತಂ. ಅದು ಯಾಕೆ ಅಷ್ಟು ನಿಂದಿತವಾಗಿದೆ? ನೀನು ಹೇಳಿದ ಮಾತು ಯಾಕೆ ನಿಂದಿತ? ದೇವರೊಬ್ಬನೇ ಸರ್ವೋತ್ತಮನಾಗಿದ್ದಾನೆ, ನಾನು ಎಲ್ಲವನ್ನು ಮಾಡ್ತೇನೆ ಅಂತ ನೀ ಹೇಳಿದ್ದು ಅದು ನಿಂದಿತವಾದದ್ದೇ. ಸ್ವತಂತ್ರವಾಗಿ ನಾನು ಯಾವುದನ್ನು ಮಾಡೋದಿಲ್ಲ. ಮತ್ತೆ ನಾನು ಮಾಡಿದಂತೆ ಎಲ್ಲ ಕಡೆ ಇದೆಲ್ಲ ಕಾಣ್ತಾ ಇದೆಲ್ಲ. ಹಾಗೆಂದ್ರೆ ಪರಮಾತ್ಮನ ಅಧೀನವನ್ನು ತಿಳಿಸಿಕೊಡ್ತಾ ಇದೆ ಅದಷ್ಟೇ. ಹೇಗೆ ಒಂದು ಮಗುವನ್ನ ಕೈ ಹಿಡಿದು ಬರೆಸ್ತಾರೆ, ಆ ಮಗು ನೋಡಿ ಸಂತೋಷ ಪಡ್ತದೆ, ನಾನು ಬರದೆ ಹಾಗೆ ಅಂತ. ವಾಸ್ತವಿಕವಾಗಿ ಅದಕ್ಕೆ ಬರೆಯಕ್ಕೆ ಬರಲ್ಲ. ತಂದೆ ತಾಯಿ ಗುರುಗಳು ಯಾರ ಕೈ ಹಿಡ್ಕೊಂಡು ಬರೀತಾರೆ. ಹೇಗೋ ಅದೇ ರೀತಿಯಾಗಿ ಇಲ್ಲೂ ಕೂಡ ಅಷ್ಟೇ. ನಮ್ಮ ಒಳಗಿದ್ದ ಪರಮಾತ್ಮ ಎಲ್ಲವನ್ನು ಮಾಡಿಸ್ತಾನೆ, ಆದರೆ ದೇವರು ಮಾಡಿದ್ದು ಗೊತ್ತಾಗೋದಿಲ್ಲ. ಆದರೆ ವಾಸ್ತವಿಕವಾಗಿ ಅದೆಲ್ಲ ಯಾರ ಗುಣ? ದೇವರ ಗುಣ ಅದು. ಅದರಿಂದ ನೀನು ಹೇಳಿದ್ದಿ ಅದು ನಿಂದಿತವಾದದ್ದು, ಅದು ಸರಿಯಾದ ವಿಚಾರ ಅಲ್ಲ ಅದು ಹಾಗೆ ಅಂತ. ಅಂದ್ರೆ ಒಟ್ಟು ನಾರದರು ಹೇಳಿದ್ದು ಪೂರ್ವ ಪಕ್ಷನೇ. ಅದನ್ನ ಇಲ್ಲಿ ಬ್ರಹ್ಮದೇವರು ನಿರಾಕರಣೆ ಮಾಡ್ತಾ ಇದ್ದಾರೆ. ಮುಂದಿನ ವಿಚಾರ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಹರೇ ನಮಃ.